ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಅಂದರೆ ಸೋಮವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಂದಿನಂತೆ ಮುಂಜಾನೆ ಎದ್ದು ಹೊರಗಡೆ ಬಂದು ಪ್ರಕೃತಿಗೂ ಒಂದು ನಮಸ್ಕಾರ ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿ ಅಲ್ಲೇ ಒಂದು 5 ನಿಮಿಷ ನಾನು ಕೂತ್ಕೊಳ್ತೀನಿ. ಅಲ್ಲೇ ಕೂತು ಮತ್ತು ಬೆಳಗ್ಗೆನೇ ತಂಪಾಗಿ ಮತ್ತು ತಣ್ಣಗೆ ಗಾಳಿ ಬರುತ್ತೆ. ಅದನ್ನು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಆಮೇಲೆ ನಾನು ಕಿಚನಿಗೆ ಬರ್ತೀನಿ. ಕಿಚನಿಗೆ ಬಂದಿದ್ದೀನಿ, ಒಂದೊಳ್ಳೆ ಜ್ಯೂಸ್ ಮಾಡೋಣ ಅಂತ ಸೌತೆಕಾಯಿ, ನಲ್ಲಿಕಾಯಿ, ಪುದೀನ ಹಾಕಿ ಒಂದೊಳ್ಳೆ ಜ್ಯೂಸ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ನಿನ್ನೆ ಅಂದರೆ ಭಾನುವಾರ ಮೀನು ಸಾಂಬಾರಲ್ಲಿ ಊಟ ಮಾಡಿದ್ದೆ. ಮೀನು ಸಾಂಬಾರಲ್ಲಿ ಊಟ ಮಾಡಿ ನೆಕ್ಸ್ಟ್ ಡೇ ಮೈ ಫುಲ್ಲು ಬಿಸಿಯಾಗಿರುತ್ತೆ, ಅಂದರೆ ಹೀಟಾಗಿರುತ್ತೆ. ಬೆಳಗ್ಗೆನೇ ಎದ್ದು ಈ ಥರ ಸೌತೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ತಂಪಾಗಿರುತ್ತೆ, ಮೈ ಕೂಡ ತಣ್ಣಗಿರುತ್ತೆ ಅಂತ ಅಂದ್ಕೊಂಡು ನಾನು ಜ್ಯೂಸ್ ಮಾಡಿ ನಾನು ಕುಡಿದು ನಮ್ಮ ಮಗಳಿಗೂ ಕೊಟ್ಟಿದ್ದೀನಿ. ನಮ್ಮ ಮನೆ ಬುಡ್ಡಿ ನೋಡಿ, ನಾನು ಹೊರಗಡೆ ಬಂದು ಕೂತ್ಕೊಂಡಿದ್ನಲ್ಲ, ಅದಕ್ಕೆ ಅವಳು ನಾನು ಚೇರ್ ಮೇಲೆ ಕೂತ್ಕೊಂಡಿದ್ರೆ ಅವಳು ಪಾಟಲ್ಲಿ ಬಂದು ಕೂತ್ಕೊಂಡಿದ್ದಾಳೆ. ಅವಳಿಗೆ ಆ ಪಾಟಲ್ಲಿ ಕೂತ್ಕೊಳ್ಳೋದ್ರಿಂದ ಖುಷಿ ಇರ್ಬೋದು, ಹಾಗಾಗಿ ಬಾರೆ ಅಂತ ಕರೆದ್ರೂ ಕೂಡ ಅವಳು ಬರ್ತಾ ಇಲ್ಲ. ಆ ಪಾಟಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾಳೆ. ನಾವು ಲೇಡೀಸು ಬೆಳಿಗ್ಗೆ ಎದ್ದ ತಕ್ಷಣ ಕಿಚನ್ಗೆ ಹೋಗ್ದಿರಾ ಡೋರ್ ಓಪನ್ ಮಾಡಿ ಸ್ವಲ್ಪ ಮನೆ ಮುಂದೆ ಗಿಡಗಳು, ಪ್ರಕೃತಿ ಅದನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಕಿಚನ್ಗೆ ಹೋದರೆ ಮನಸ್ಸಿಗೆ ಒಂಥರ ಖುಷಿಯಾಗಿರುತ್ತೆ, ಹಾಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ಮನೇಲಿರೋ ಬೆಕ್ಕುಗಳು ಯಾವ್ಯಾವ ಸ್ಟೈಲಲ್ಲಿ ಮಲಗಿದ್ದಾರೆ. ಒಂದೊಂದು ಬೆಕ್ಕು ಕೂಡ ಒಂದೊಂದು ಸ್ಟೈಲಲ್ಲಿ ಮಲ್ಕೊಂಡಿದ್ದಾರೆ. ತುಂಬ ಮುದ್ದಾಗಿ ಎಷ್ಟು ಚೆನ್ನಾಗಿದ್ದಾರೆ, ತುಂಬ ಕ್ಯೂಟಾಗಿ. ನೋಡಿ, ಇವನಂತೂ ಯಾವ ಥರ ಮಲ್ಕೊಂಡಿದ್ದಾರೆ, ಬಲಭೀಮ ಥರ ಮಲ್ಕೊಂಡಿದ್ದಾನೆ. ಅದಲ್ಲ ಆಯಿತು. ಆಮೇಲೆ ಒಂದು ರಂಗೋಲಿ ಹಾಕಿಬಿಟ್ಟು ಕಿಚನಿಗೆ ಬಂದಿದ್ದೀನಿ. ಕಿಚನ್ ಕ್ಲೀನ್ ಮಾಡೋಣ, ಬೆಳಗ್ಗೆನೇ ಸೋಮವಾರ ಬೆಳಗ್ಗೆನೇ ಕ್ಲೀನ್ ಮಾಡಿಬಿಟ್ರೆ ಇಡೀ ವಾರ ಫ್ರೆಶ್ ಆಗಿರುತ್ತೆ, ಕ್ಲೀನಾಗಿರುತ್ತೆ ಅಂತ ಅಂದ್ಕೊಂಡು ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ ನಾನು ಸೋಮವಾರ. ನನಗೆ ಯಾವ ಕೆಲಸ ಹೆಂಗಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಆದರೆ ಕಿಚನ್ ಮಾತ್ರ ತುಂಬ ನೀಟಾಗಿರಬೇಕು, ಕ್ಲೀನಾಗಿರಬೇಕು. ನಮ್ಮ ಮನೆಯಲ್ಲಿ ಓಪನ್ ಕಿಚನ್ ಇರೋದ್ರಿಂದ ಹಾಲಲ್ಲಿ ಯಾರು ಬೇಕಾದರೂ ಬಂದು ಕೂತ್ಕೊಂಡ್ರು ಕಿಚನ್ ಕಡೆ ನೋಡ್ತಾರೆ. ಕಿಚನ್ ಓಪನ್ ಕಿಚನ್ ಇರೋದ್ರಿಂದ ಕಿಚನಲ್ಲಿ ನಾವು ಹೇಗಿಟ್ಟಿರ್ತೀವಿ ಅದು ಹಾಗೆ ಬಂದು ಕೂತ್ಕೊಂಡವ್ರಿಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ಕ್ಲೀನಾಗಿ ಇಟ್ಟಿರ್ತೀನಿ ಯಾವಾಗಲೂ. ನಮ್ಮ ಮನೆ ಸ್ಟೀಲ್ ಪಾತ್ರೆಗಳಾಗಿರ್ಬೋದು, ಗ್ಲಾಸು, ಪ್ಲೇಟು ಏನೇ ಆಗಿರ್ಬೋದು, ಅದು ತೊಳೆದು ಸ್ಟ್ಯಾಂಡಲ್ಲಿ ಹಾಕಿದರೆ ಪಳಪಳ ಅಂತ ಶೈನಿಂಗ್ ರೀತಿಯಲ್ಲಿ ಇರಬೇಕು. ನನಗೆ ಅದೇ ಇಷ್ಟ. ಜಿಡ್ಡು ಥರ, ಸ್ವಲ್ಪ ಕೊಳೆ ಥರ ಹಂಗೆಲ್ಲ ಇದ್ದರೆ ನನಗೆ ಇಷ್ಟ ಆಗಲ್ಲ. ಕೈ ಎಲ್ಲಿ ಹಾಕಿದರೂ ಕೂಡ ತುಂಬ ನೀಟಾಗಿರಬೇಕು, ಸಾಫ್ಟಾಗಿರಬೇಕು, ಅಂಟು ಥರ ಇರಬಾರ್ದು. ಕಿಚನ್ ಕ್ಲೀನಾಗಿರೋದ್ರಿಂದ ನಮಗೆ ಮನಸ್ಸು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ಜಿರಳೆ ಆಗಲಿ ಮತ್ತು ನೊಣ, ಸೊಳ್ಳೆ ಆ ಥರ ಯಾವುದು ಬಂದು ಕೂರಲ್ಲ. ಹಾಗಾಗಿ ಕಿಚನ್ನ ನಾನು ತುಂಬ ನೀಟಾಗಿ ಇಟ್ಕೊಳ್ಳೋದಕ್ಕೆ ಯಾವಾಗಲೂ ಇಷ್ಟಪಡ್ತಿರ್ತೀನಿ. ಮತ್ತು ನಾನು ಕಿಚನ್ನಲ್ಲಿ ಜಾಸ್ತಿ ಸ್ಟೀಲ್ ಪಾತ್ರೆನೇ ಇಡೋದಕ್ಕೆ ಇಷ್ಟಪಡ್ತೀನಿ. ಈ ಪ್ಲಾಸ್ಟಿಕ್ಕಿಗಿಂತ ಸ್ಟೀಲ್ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ನನಗೆ ನೋಡೋದಕ್ಕೂ ಇಷ್ಟ. ಹಾಗಾಗಿ ನಮ್ಮ ಕಿಚನ್ನಲ್ಲಿ ನೋಡೋದಕ್ಕೆ ಜಾಸ್ತಿ ಸ್ಟೀಲ್ ಪಾತ್ರೆನೇ ನಾನು ಇಟ್ಟಿದ್ದೀನಿ. ಮಿಕ್ಸಿಯಿಂದ ನಮಗೆ ಎಷ್ಟೊಂದು ಲಾಭ ಇದೆ ಅಲ್ವಾ, ಅದನ್ನು ನಾವು ತುಂಬ ನೀಟಾಗಿ ಇಟ್ಕೊಂಡಿರಬೇಕು. ಯಾಕಂದರೆ ನಾವು ಡೈಲಿ ಮಿಕ್ಸಿನ ಯೂಸ್ ಮಾಡ್ತಿರ್ತೀವಿ, ಡೈಲಿ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಅಷ್ಟೊಂದು ನೀಟಾಗಿ. ಹೇಗಂದರೆ ಹಾಗೆ ಮೇಲೆ ಮಾತ್ರ ಒರೆಸ್ಬಿಟ್ಟು ಹಾಗೆ ಎತ್ತಿಟ್ಬಿಡ್ತೀವಿ. ಆದರೆ ವೀಕ್ಲಿ 1 ಟೈಮು ಈ ಥರ ವೇಸ್ಟ್ ಬ್ರಷ್ ಏನು ಇಟ್ಟಿರ್ತೀರಲ್ಲ, ಆ ಬ್ರಷ್ಷಿಂದ ಸಂದಿಲೆಲ್ಲ ಸ್ವಲ್ಪ ಶಾಂಪು ನೀರು ಹಾಕಿ ಕ್ಲೀನ್ ಮಾಡಿ ಕಿಚನ್ನಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಕೂಡ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ. ಇದು ಕಿಚನ್ನಲ್ಲೇ ಇರುತ್ತಲ್ವ, ಹಾಗಾಗಿ ವೈಟ್ ಕಲರ್ ಕೂಡ ಇರುತ್ತೆ. ಅದು ನೀಟಾಗಿ ಇಡೋದ್ರಿಂದ ತುಂಬ ಕ್ಲೀನಾಗಿರುತ್ತೆ ಮತ್ತು ನಮಗೂ ಎಷ್ಟೆಲ್ಲ ಹೆಲ್ಪ್ ಮಾಡುತ್ತಲ್ವ. ನಾವು ಅದನ್ನು ನೀಟಾಗಿ ಇಟ್ಟಿಲ್ಲ ಅಂದರೆ ಚೆನ್ನಾಗಿರುತ್ತಾ? ಹಾಗಾಗಿ ನಾವು ಮಿಕ್ಸಿನೂ ಕೂಡ ವೀಕ್ಲಿ 1 ಟೈಮು, ಅಟ್ಲೀಸ್ಟ್ ಒಂದು 15 ದಿವಸಕ್ಕೆ 1 ಟೈಮು ಅದನ್ನು ಎಲ್ಲ ಕಡೆ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಬೇಕು. ಒಂದು, ಮತ್ತು ನಾನು ನೀಟಾಗಿ ಇಟ್ಕೋತೀನಿ. ಯಾಕಂದರೆ ಅದಕ್ಕೂ ಬೇಜಾರಾಗಬಾರ್ದಲ್ವ. ಎಲ್ಲ ಪಾತ್ರೆನೂ ನೀಟಾಗಿ ಇಟ್ಕೊಳ್ತಾರೆ, ಆದರೆ ನನ್ನನ್ನು ಮಾತ್ರ ಕೇರ್ಲೆಸ್ಸಾಗಿ ಯೂಸ್ ಮಾಡ್ತಾರೆ ಅಂತ. ಹಾಗಾಗಿ ಅದಕ್ಕೂ ಬೇಜಾರಾಗಬಾರ್ದು ಅಂತ ನಾನು ಅದನ್ನು ಅಷ್ಟೇ ನೀಟಾಗಿ ಇಟ್ಕೊಳ್ತೀನಿ. ಅದಾದಮೇಲೆ ನೋಡಿ, ಅಷ್ಟು ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದು ಇವಾಗ ಸಂಪೂರ್ಣವಾಗಿ
ಕೆಳಗಡೆಯಿಂದ ಮೇಲ್ಗಡೆ ತನಕ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಫ್ಲೋರ್ ಆಗಿರ್ಬೋದು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಮತ್ತು ಪಾತ್ರೆ ಎಲ್ಲ ಇಟ್ಟಿರ್ತೀವಲ್ಲ ಅದು ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಎಲ್ಲಿ ಯಾವ ಸಂದಿಯಲ್ಲಿ ಕೂಡ ಸ್ವಲ್ಪನೂ ಡಸ್ಟ್ ಇರಲ್ಲ ಮತ್ತು ಅಂಟಿರಲ್ಲ. ತುಂಬ ನೀಟಾಗಿ ಇದೆ. ನೀವೇ ನೋಡ್ತಿದ್ದೀರಲ್ಲ. ನಾನು ಕಿಚನ್ನಲ್ಲಿ ಯಾವಾಗಲೂ ಒಂದು ಚಿಕ್ಕ ಬಕೆಟ್ ಇಟ್ಟಿರ್ತೀನಿ. ಆ ಡಸ್ಟ್ಬಿನ್ ಇಡೋ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಬಕೆಟ್ ಇಟ್ಟಿರ್ತೀನಿ ಸಿಂಕ್ ಕೆಳಗಡೆ. ಯಾಕಪ್ಪ ಅಂದರೆ ನಾನು ಅಕ್ಕಿ ತೊಳೆದಿದ್ದ ನೀರು ಆಗಿರ್ಬೋದು, ತರಕಾರಿ ತೊಳೆದಿದ್ದ ನೀರಾಗಿರ್ಬೋದು, ಅಥವಾ ಅವಾಗವಾಗ ಟೀ ಕಾಫಿ ಮಾಡ್ತೀನಲ್ವ, ಆ ಡಿಕಾಕ್ಷನ್ ಎಲ್ಲ ಅದರಲ್ಲಿ ನಾನು ಹಾಕ್ತೀನಿ ಆ ಬಕೆಟಲ್ಲಿ. ಆ ಬಕೆಟಲ್ಲಿ ಹಾಕಿ ಸಾಯಂಕಾಲ ರಾತ್ರಿ ಹೊತ್ತು ಗಿಡಗಳಿಗೆ ಹಾಕ್ತೀನಿ. ಇವಾಗ ಬೇಸಿಗೆ ಕಾಲ ಬಂದಿದೆ, ನೀರಿಗೆ ಎಷ್ಟೊಂದು ತೊಂದರೆ ಆಗ್ತಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಮಗೆ ನೀರು ಬರ್ತಿದೆ, ಹೇಗಂದರೆ ಆಗ ವೇಸ್ಟ್ ಮಾಡೋಣ ಅನ್ನೋ ಬದಲು ಇದು ವೇಸ್ಟ್ದೆಲ್ಲ ಶೇಖರಣೆ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೂ ಸ್ವಲ್ಪ ಶಕ್ತಿ ಸಿಗುತ್ತೆ, ನಮಗೂ ಜಾಸ್ತಿ ನೀರು ವೇಸ್ಟ್ ಮಾಡಲಿಲ್ಲ ಅನ್ನೋ ಖುಷಿ ಸಿಗುತ್ತೆ ಅಂಥೇಳಿ ನಾನು ಕಿಚನ್ನಲ್ಲಿ ಒಂದು ಬಕೆಟ್ ಇಟ್ಟಿರ್ತೀನಿ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಸುಸ್ತಾಗುತ್ತೆ, ಆಯಾಸ ಆಗುತ್ತೆ. ಹಾಗಾಗಿ ಏನಾದರೂ ತಿಂದು ಆಮೇಲೆ ಬಾಕಿ ಕೆಲಸ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡುವಾಗ ಫ್ರಿಜ್ಜಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಇರುತ್ತೆ. ನನ್ನ ಮಗಳು ಹೇಳ್ತಾಳೆ, ಒಂದು ಬಾರಮ್ಮ ಸ್ವಲ್ಪ ನಾನು ನೀನಿಬ್ಬರು ಐಸ್ ಕ್ರೀಮ್ ತಿಂದುಬಿಟ್ಟು ಆಮೇಲೆ ಬಾಕಿ ಕೆಲಸ ಮಾಡುವಂತೆ ಅಂತ. ಸರಿ ಅಂದ್ಬಿಟ್ಟು ಸ್ವಲ್ಪ ಐಸ್ ಕ್ರೀಮ್ ಎತ್ಕೊಂಡು ನಾನು ಅವಳು ತಿಂದುಬಿಟ್ಟು ಆಮೇಲೆ ಮತ್ತೆ ನಾನು ಕ್ಲೀನಿಂಗು ಹೋಗ್ತೀನಿ. ನಾನು ಸ್ನಾನ ಮಾಡ್ಕೊಂಡು ಬಂದು ಹೂವು ಇತ್ತು, ಅದನ್ನು ಸ್ವಲ್ಪ ಕಟ್ಟೋಣ ದೇವ್ರಿಗೆ ಹಾಕೋದಕ್ಕೆ ಅಂತ ಹೂವು ಕಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿದ್ದು ಆಯಿತು. ಅಷ್ಟರಲ್ಲಿ ಇನ್ನೂ ಹೊಟ್ಟೆ ಹಸಿವು ಆಗ್ತಾಯಿತ್ತು. 12 ಗಂಟೆ ಆಯಿತು. ಏನಾದರೂ ತಿನ್ನಬೇಕಲ್ಲ ಅಂತ ಅನ್ನುವಾಗ ನನ್ನ ಮಗಳು ಚಪಾತಿ ಮತ್ತು ಎಲೆಕೋಸು ಪಲ್ಯ ಮಾಡಿಟ್ಟಿದ್ಲು. ಸರಿ, ಎಲೆಕೋಸು ಪಲ್ಯ ಮತ್ತು ಚಪಾತಿ ತಿನ್ನೋಣ ಅಂದ್ಕೊಂಡು ಟೇಬಲ್ ಮುಂದೆ ಕೂತ್ಕೊಂಡೆ. ಅದೇ ಟೈಮ್ಗೆ ನನಗೆ ಈ ಬೆಕ್ಕು ನೆನಪು ಬಂದುಬಿಡುತ್ತೆ. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಈ 3 ಬೆಕ್ಕುಗಳು ಇವಾಗ ಇಲ್ಲ. ನಾನು ಆ ಬೆಕ್ಕುಗಳನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ನಾನು ಹೊರಗಡೆ ಹೋಗಲಿ ಎಲ್ಲೋಗಲಿ ಅವ್ರ ಬಾಗಿಲಲ್ಲೇ ಕೂತ್ಕೊಂಡು ಕಾಯ್ತಾ ಇರೋರು, ನಾನು ಬರೋದನ್ನೇ ನೋಡ್ತಾ ಇರೋರು. ಇವಾಗಿಲ್ಲ. ಹಾಗಾಗಿ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಒಂದೊಂದು ಟೈಮ್ಗೆ ಒಂದೊಂದು ಮಿಸ್ ಮಾಡ್ಕೊಳ್ತಾನೆ ಹೋಗಬೇಕಾಗತ್ತೆ. ಇದೇ ಪ್ರಕೃತಿ ನಿಯಮ ಅಂದ್ಕೊಂಡು ನನಗೆ ನಾನು ಸಮಾಧಾನ ಮಾಡ್ಕೊಳ್ತೀನಿ ಯಾವಾಗಲೂ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.